ಪ್ರಭು ರಾಮಚಂದ್ರ, ನಿನ್ನ ಸೂಚನೆಯಂತೆ ಸಮಸ್ತ ವಾನರ ವೀರರನ್ನು ಸಕಲ ರಾಜ ವೈಭವದಿಂದ ಸತ್ಕರಿಸಿ ಅವರನ್ನೆಲ್ಲ ಕಿಷ್ಕಿಂದಿಗೆ ಕಳಿಸುವ ವ್ಯವಸ್ಥೆ ಮಾಡುವುದಾಗಿ ಹೇಳಿದೆ. ಆದರೆ ಸುಗ್ರೀವ ಮಹಾರಾಜ ಅದಕ್ಕೆ ಮೊದಲು ನಿನ್ನೊಂದಿಗೆ ಮಾತನಾಡುವ ಬಯಕೆಯನ್ನು ವ್ಯಕ್ತಪಡಿಸಿ ನಮ್ಮೆಲ್ಲರನ್ನೂ ಇಲ್ಲಿಗೆ ಕರೆತಂದಿದ್ದಾನೆ. ಹೌದು ರಾಮಚಂದ್ರ, ವಿಭೀಷಣನ ಮಾತುಗಳನ್ನು ಕೇಳಿ ನಮಗೆಲ್ಲ ಸಂತೋಷವೇನೋ ಆಯಿತು. ಆದರೆ ವಾನರರೆಲ್ಲ ಬೇರೆಯೇ ಯೋಚಿಸಿದ್ದರು. ಅದನ್ನು ವಿನಂತಿ ಮಾಡಿಕೊಳ್ಳಲು ನಿನ್ನ ಬಳಿ ಬರಬೇಕಾಯಿತು. ಪ್ರಿಯ ಮಿತ್ರ ಸುಗ್ರೀವ, ನೀನು ನಿನ್ನ ಇಡೀ ವಾನರ ಕುಲವು ನನಗೆ ಎಂಥ ಅಮೋಘವಾದ ಉಪಕಾರವನ್ನು ಮಾಡಿರುವೆಂದು ಜಗತ್ತಿಗೆ ತಿಳಿದಿದೆ. ನಿಮ್ಮ ನಾಡನ್ನು, ಪ್ರಿಯ ಜನರನ್ನು ಅಗಲಿ ಬಂದು ನನ್ನ ಕಾರ್ಯದಲ್ಲಿ ನೆರವಾದ ನಿಮಗೆಲ್ಲ ನಾನು ಯಾವ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲಿ? ಸಾಧ್ಯವಾದಷ್ಟು ಬೇಗ ನೀವು ನಿಮ್ಮ ನಾಡಿಗೆ ಹಿಂದಿರುಗಿ ನಿಮ್ಮ ಬಂಧು ಬಾಂಧವರನ್ನು ಕಂಡು ನೆಮ್ಮದಿ ಪಡೆಯಬೇಕೆಂಬುದೇ ನನ್ನ ಆಸೆ. ವಿಭೀಷಣ, ನೀನು ಲಂಕಾಧಿಪತಿಯಾಗಿ ಧರ್ಮದಿಂದ ರಾಜ್ಯ ಪಾಲನೆ ಮಾಡುವುದತ್ತ ಗಮನ ಕೊಡು. ನಾವು ಅಯೋಧ್ಯೆಗೆ ಹೊರಡಲು ಅನುಮತಿ ನೀಡು. ಸುಗ್ರೀವ, ವಿಭೀಷಣ, ನೀವಿಬ್ಬರು ಏಕೆ ಸುಮ್ಮನಾದಿರಿ? ಸಹೋದರ, ಇವರು ಏನನ್ನೋ ಹೇಳಲು ಬಂದು ಹಿಂಜರಿಯುತ್ತಿರುವಂತಿದೆ. ನನ್ನ ಬಳಿ ಹಿಂಜರಿಕೆಯೇ? ಯಾವ ಸಂಕೋಚವೂ ಇಲ್ಲದೆ ಏನನ್ನು ಹೇಳಬೇಕೆಂದು ಬಂದಿರೋ ಅದನ್ನು ಹೇಳಿ. ವಿಭೀಷಣ, ನೀನೇ ಹೇಳಿಬಿಡು. ಹೌದು ವಿಭೀಷಣ, ನೀನು ಹೇಳುವುದೇ ಸರಿ. ನಮ್ಮೆಲ್ಲರ ಪರವಾಗಿ ನೀನೇ ಹೇಳು ವಿಭೀಷಣ. ರಾಮಚಂದ್ರನನ್ನು ಕಾಯಿಸಬೇಡ, ಹೇಳು ವಿಭೀಷಣ. ರಾಘವ, ಪುರುಷೋತ್ತಮ, ಸಮಸ್ತ ವಾನರ ವೀರರೊಂದಿಗೆ ನಾವೆಲ್ಲರೂ ನಿಮ್ಮೊಂದಿಗೆ ಅಯೋಧ್ಯೆಗೆ ಬರಬೇಕೆಂದು ಬಯಸುತ್ತಿದ್ದೇವೆ. ದಯಮಾಡಿ ಅನುಮತಿಯನ್ನು ನೀಡಬೇಕು ರಾಮಚಂದ್ರ. ಹೌದು ರಾಮಚಂದ್ರ, ನಮ್ಮೆಲ್ಲರ ಅಭಿಲಾಷೆಯೂ ಅದೇ. ಪ್ರಭು ರಾಮಚಂದ್ರ, ನಿಮ್ಮ ತಾಯಿಯವರನ್ನು ಕಂಡು ಅವರ ಪವಿತ್ರ ಪಾದಗಳಿಗೆ ನಮಸ್ಕರಿಸಬೇಕು. ನಿನ್ನ ಪಟ್ಟಾಭಿಷೇಕ ನೋಡಿ ಆನಂದ ಪಡಬೇಕು. ಅಯೋಧ್ಯೆಯ ಪುಣ್ಯಶಾಲಿಗಳಾದ ಪ್ರಜೆಗಳ ದರ್ಶನ ಮಾಡಬೇಕು. ದಯಮಾಡಿ ನಮ್ಮ ಕೋರಿಕೆಯನ್ನು ತಿರಸ್ಕರಿಸಬೇಡ ರಾಮಚಂದ್ರ. ನೋಡಿದ್ದೆ ಲಕ್ಷ್ಮಣ, ನೋಡಿದ್ದೆ ಇವರ ಅವ್ಯಾಜ ಪ್ರೇಮವನ್ನ. ನನಗಾಗಿ ಸರ್ವಸ್ವವನ್ನೇ ನೀಡಿದ ಈ ಮಿತ್ರರಿಗಾಗಿ ನಾನೇನು ಕೊಟ್ಟೆ? ಹೌದು ಸಹೋದರ, ಇಂತಹ ಸಜ್ಜನರಾದ ಬಂಧುಗಳಿಂದಲೇ ಧರ್ಮದ ಉಳಿವು, ಸತ್ಯದ ವಿಜಯ. ನಿಮ್ಮಂತ ಮಹಿಮಾವಂತರ ಬಳಿ ಇರುವುದೇ ಶ್ರೇಯಸ್ಕರ ಲಕ್ಷ್ಮಣ. ಪ್ರಿಯ ಮಿತ್ರರೇ, ಹೃದಯಕ್ಕೆ ಹತ್ತಿರವಾದ ನನ್ನ ಬಂಧುಗಳೇ, ನೀವೆಲ್ಲರೂ ನನ್ನೊಂದಿಗೆ ಅಯೋಧ್ಯೆಗೆ ಬಂದರೆ ನನಗೂ ಆನಂದವೇ. ನನ್ನ ತಾಯಂದಿರು, ಸೋದರರು, ಪ್ರಜೆಗಳು ಅವರೆಲ್ಲರೂ ನಿಮ್ಮನ್ನು ಕಂಡರೆ ಸಂತೋಷ ಪಡುವುದರಲ್ಲಿ ಸಂದೇಹವೇ. ಹಾಗಾದರೆ ರಾಮಚಂದ್ರ, ನಾವೆಲ್ಲ ನಿನ್ನ ಜೊತೆ ಬರಬಹುದೇ? ಇನ್ನೂ ಕೇಳುತ್ತೆಯಲ್ಲ ಸುಗ್ರೀವ, ಪುಷ್ಪಕ ವಿಮಾನವನ್ನು ಏರಿ ಎಷ್ಟು ಜನ ಬೇಕಾದರೂ ಪ್ರಯಾಣ ಮಾಡಬಹುದಂತೆ. ನೀವೆಲ್ಲರೂ ಸಿದ್ಧರಾಗಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಆನಂದ 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 ಜಯದಾನಂದ, ಆನಂದ ಆನಂದ ಜಗದಾನಂದ, ಆನಂದ ಆನಂದ ಜಯದಾನಂದ, ಆನಂದ ಆನಂದ ಜಗದಾನಂದ, ಜಯದಾನಂದ ಜಗದಾನಂದ, ಜಯದಾನಂದ ಜಗದಾನಂದ,
ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ ಅಡಗಿತೋ ಅಡಗಿತೋ ದಶಕಂಠನ ದರ್ಪ ಮೆರೆಯಿದೋ ಮೆರೆಯಿತೋ ದೇವತೆಗಳ ಹರ್ಷ ಅಡಗಿತೋ ಅಡಗಿತೋ ದಶಕಂಠನ ದರ್ಪ ಮೆರೆಯಿತೋ ಮೆರೆಯಿತೋ ದೇವತೆಗಳ ಹರ್ಷ ಪರನಾರಿ ಚೋರನ ಅಂತ್ಯವಾ ಕಂಡು ಲೋಕವೇ ನಲಿದಿದೆ ಹರುಷದಿ ಮಿಂದು ಪರನಾರಿ ಚೋರನ ಅಂತ್ಯವಾ ಕಂಡು ಲೋಕವೇ ನಲಿದಿದೆ ಹರುಷದಿ ಮಿಂದು. ಜಾನಕಿ, 14 ವರ್ಷಗಳಲ್ಲಿ ಅಯೋಧ್ಯೆಯಿಂದ ಲಂಕೆಯವರೆಗೂ ಕಾಡು ಮೇಡು, ನದಿ ಬಯಲು, ಗುಡ್ಡ ಬೆಟ್ಟಗಳೆಲ್ಲ ನಾವು ಅಲೆದಾಡಿದ್ದೇವೆ. ಆದರೆ ಒಂದೇ ದಿನದಲ್ಲಿ ನಾವು ಇದನ್ನೆಲ್ಲ ಕ್ರಮಿಸಿ ಅಯೋಧ್ಯೆಗೆ ಹೋಗಲು ಈ ಪುಷ್ಪಕ ವಿಮಾನದಲ್ಲಿ ನಿಂತಿದ್ದೇವೆ. ಸ್ವಾಮಿ, ಅಂದು ಇದೇ ಪುಷ್ಪಕ ವಿಮಾನದಲ್ಲಿ ಆ ಪಾಪಿ ರಾವಣ ನನ್ನನ್ನು ಅಪಹರಿಸಿದ್ದ. ಆಗ ದುಃಖದಿಂದ ಪರಿತಪಿಸುತ್ತಿದ್ದೆ. ಇಂದು ಇದೇ ಪುಷ್ಪಕ ವಿಮಾನದಲ್ಲಿ ನನ್ನ ಪತಿಯೊಂದಿಗೆ ಸಂತೋಷದಿಂದ ಹೋಗುವ ಭಾಗ್ಯ ನನಗೆ ದೊರಕಿದೆ. ನನಗೆ ಬಹಳ ಸಂತೋಷವಾಗಿದೆ ಸ್ವಾಮಿ. ಸೀತೆ, ಆ ರಾವಣ, ಅವನ ಪುತ್ರ ಇಂದ್ರಜಿತು ನಮ್ಮನ್ನು ಪರಾಭವಗೊಳಿಸಲು ಹಲವು ತಂತ್ರ ಕುತಂತ್ರಗಳನ್ನು ಮಾಡಿದರು. ಆದರೆ ಅಧರ್ಮಿಗಳಾದ ಅವರ ಎಲ್ಲ ತಂತ್ರಗಳು ವಿಫಲವಾದವು. ಕಡೆಗೆ ಧರ್ಮಕ್ಕೆ ಜಯ ಲಭಿಸಿತು, ಅಧರ್ಮದ ನಾಶವಾಯಿತು. ಅಲ್ಲಿ ನೋಡಿಸಿತು, ಅದೇ ಮನೋಹರವಾದ ಲಂಕಾಪಟ್ಟಣ, ವಿಶ್ವಕರ್ಮನಿಂದ ನಿರ್ಮಿತವಾದ ಸುಂದರ ನಗರ. ಇದೇ ಬಯಲಿನಲ್ಲಿ ಘೋರವಾದ ಯುದ್ಧ ನಡೆದದ್ದು. ರಾಕ್ಷಸರ ನೆತ್ತರಿನಿಂದ ತೊಯ್ದು ಹೋದ ನೆಲ ಇದೆ. ಸಜ್ಜನ ಪೀಡಕನಾದ ರಾವಣ ಮಡಿದು ಬಿದ್ದದ್ದು ಅಲ್ಲಿ. ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ. ಅವನ ಸುತ್ತಲೂ ಅವನ ರಾಣಿ ಮಂಡೋದರಿ ಮತ್ತಿತರರು ಕುಳಿತು ರೋಧಿಸುತ್ತಿದ್ದದ್ದು ಅಲ್ಲಿಯೇ. ರಾವಣನ ಪಟ್ಟದ ರಾಣಿ ಮಂಡೋದರಿ ಮಹಾಪತಿವ್ರತೆ ಎಂದು ತ್ರಿಜಟೆ ಹೇಳುತ್ತಿದ್ದಳು. ಆ ಪತಿವ್ರತೆಯ ಪತಿ ಪರಸ್ತ್ರೀಯನ್ನು ಮೋಹಿಸಿ ತನ್ನ ವಿನಾಶವನ್ನು ತಾನೇ ತಂದುಕೊಂಡನಲ್ಲ. ಅಲ್ಲಿ ನೋಡಿಸಿತು, ಅದೇ ದಕ್ಷಿಣ ಸಮುದ್ರ ತೀರ. ಸಮುದ್ರವನ್ನು ದಾಟಿ ಬಂದ ಮೊದಲ ರಾತ್ರಿ ನಾವು ಅಲ್ಲಿಯೇ ತಂಗಿದ್ದೆವು. ಅಲ್ಲಿ ನೋಡಿಸಿದೆ, ಅದೇ ನಮ್ಮ ವಾನರರು ಸಮುದ್ರಕ್ಕೆ ಸೇತುವೆ ಕಟ್ಟಿದ್ದು. ಅದನ್ನು ದಾಟಿಯೇ ನಾವು ಲಂಕೆಗೆ ಬಂದದ್ದು. ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ. ಲಂಕೆಯಲ್ಲಿ ಸೀತೆಯ ಹನುಮನು ಕಂಡು ಕಡಲಿಗೆ
ಕಡಲಿಗೆ ಸೇತುವೆ ಕಟ್ಟಿದೆ ವಾನರ ದಂಡು ಲಂಕೆಯಲ್ಲಿ ಸೀತೆಯ ಹನುಮನು ಕಂಡು ಕಡಲಿಗೆ ಸೇತುವೆ ಕಟ್ಟಿದೆ ವಾನರ ದಂಡು ಶ್ರೀರಾಮನ ಸೈನ್ಯ ದಾನವರ ಮಣಿಸಿ ವಿಜಯವ ಸಾಧಿಸಿ ಸೀತೆಯ ಸೆರೆ ಬಿಡಿಸಿ ಶ್ರೀರಾಮನ ಸೈನ್ಯ ದಾನವರ ಮಣಿಸಿ ವಿಜಯವ ಸಾಧಿಸಿ ಸೀತೆಯ ಸೆರೆ ಬಿಡಿಸಿ ಆನಂದ ಆನಂದ ಜಯದಾನಂದ. ನೀವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ ವಿಷಯ ತ್ರಿಜಟೆಯಿಂದ ಕೇಳಿ ನನಗೆ ಮಹದಾನಂದವಾಗಿತ್ತು. ನೀವು ಲಂಕೆಗೆ ಬಂದಿರೆಂಬ ಧೈರ್ಯದ ಮೇಲೆ ಆ ದುರುಳ ರಾವಣನಿಗೆ ದಿಟ್ಟತನದಿಂದ ತಿರಸ್ಕಾರದ ಮಾತುಗಳನ್ನು ಹೇಳಿದೆ. ಸೀತೆ, ಈ ಕಾರ್ಯದಲ್ಲಿ ವಾನರರು ಪಟ್ಟ ಶ್ರಮ ಅದ್ವಿತೀಯ ದೇವಿ. ಹನುಮಂತ ನಿನ್ನ ಅನ್ವೇಷಣೆಗೆ ಮಹಾಸಾಗರವನ್ನೇ ಲಂಘಿಸಿಕೊಂಡು ಬಂದ. ಅಲ್ಲಿ ನೋಡು ಸೀತೆ, ಪರ್ವತ ಶ್ರೇಷ್ಠ ಮೈನಾಕ ಹಾರಿ ಬರುತ್ತಿರುವ ಹನುಮಂತನಿಗೆ ವಿಶ್ರಾಂತಿಯನ್ನು ಕಲ್ಪಿಸಿಕೊಡಲು ಮಹಾಸಾಗರವನ್ನೇ ಭೇದಿಸಿಕೊಂಡು ಮೇಲೆ ಬಂದ. ವಾನರ ಶ್ರೇಷ್ಠ ಹನುಮಂತ, ನಿಲ್ಲು. ನಾನು ಮೈನಾಕ ಪರ್ವತ. ನಿನ್ನ ಹಾದಿಗೆ ಅಡ್ಡಿಪಡಿಸಲು ನಾನು ಮೇಲೆದ್ದು ಬರಲಿಲ್ಲ, ನಿನಗೆ ಸಹಾಯ ಮಾಡಲೆಂದು ಮೇಲೆದ್ದು ನಿಂತೆ. ಅಲ್ಲಿ ನೋಡು ಸೀತೆ, ನಾನು ಮಾಡಿದ ಪೂಜೆಗೆ ದೇವಾದಿದೇವ ಮಹಾದೇವ ಪ್ರಸನ್ನನಾಗಿ ಅನುಗ್ರಹಿಸಿದ್ದು ಅಲ್ಲಿ. ಆನಂದ ಆನಂದ ಜಗದಾನಂದ ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ ಜಯದಾನಂದ ಜಗದಾನಂದ ಜಯದಾನಂದ ಜಗದಾನಂದ ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ 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 ಜಯದಾನಂದ ಆನಂದ ಆನಂದ ಜಗದಾನಂದ ಅಡಗಿತೋ ಅಡಗಿತೋ ದಶಕಂಠನ ದರ್ಪ ಮೆರೆಯಿದೋ ಮೆರೆಯಿತೋ ದೇವತೆಗಳ ಹರ್ಷ ಅಡಗಿತೋ ಅಡಗಿತೋ ದಶಕಂಠನ ದರ್ಪ ಮೆರೆಯಿತೋ ಮೆರೆಯಿತೋ ದೇವತೆಗಳ ಹರ್ಷ ಪರನಾರಿ ಚೋರನ ಅಂತ್ಯವಾ ಕಂಡು ಲೋಕವೇ ನಲಿದಿದೆ ಹರುಷದಿ ಮಿಂದು ಪರನಾರಿ ಚೋರನ ಅಂತ್ಯವಾ ಕಂಡು ಲೋಕವೇ ನಲಿದಿದೆ ಹರುಷದಿ ಮಿಂದು. ಇವರು ಅತ್ಯಂತ ತೇಜಸ್ವಿಯಾಗಿದ್ದಾರೆ. ಕ್ಷತ್ರಿಯರಂತೆ ಕಾಣುತ್ತಿರುವ ಇವರು ಮಹಾಪರಾಕ್ರಮಶಾಲಿಗಳೆನಿಸುತ್ತಿದೆ. ನೋಡು ಸೀತೆ, ಇದೇ ಕಿಷ್ಕಿಂದೆ, ವಾನರ ವೀರರ ನಾಡು. ಇಲ್ಲೇ ನನಗೆ ವಾನರರ ಅಪಾರವಾದ ಪ್ರೀತಿ ಸ್ನೇಹಗಳು ಲಭಿಸಿದವು. ಇವರ ಕೃಪೆಯಿಂದಲೇ ನನಗೆ ನಿನ್ನ ವಾರ್ತೆ ತಿಳಿಯಿತು. ಮಹಾನುಭಾವನಾದ ಹನುಮಂತ ನಿನ್ನನ್ನು ಕಾಣಲು ಇಲ್ಲಿಂದಲೇ ಹೊರಟ. ಇಲ್ಲಿಗೆ ಸಮೀಪದಲ್ಲೇ ನಾನು ಸುಗ್ರೀವನ ಸೋದರ ವಾಲಿಯನ್ನು ಸಂಹರಿಸಿದೆ. ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ ನರವಾನರ ಮೈತ್ರಿಯ ಉದ್ದೇಶ ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ ಆನಂದ ಆನಂದ ಜಯದಾನಂದ ಆನಂದ ಆನಂದ ಜಗದಾನಂದ ಜಯದಾನಂದ ಜಗದಾನಂದ ಜಯದಾನಂದ ಜಗದಾನಂದ ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ
ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ